ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ನಾನು ಪ್ರಜ್ಞಾಪೂರ್ವಕವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ನನಗೆ ಕಾರ್ಕಳಕ್ಕೆ ಬರೋದು ಅಂದರೆ ಬಹಳ ಸಂತೋಷ. ಕಳೆದ ಬುಧವಾರ ನಾನು ಕಾರ್ತಿಕ ಮಾಸದ ದ್ವಾದಶಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೋಗಿದ್ದೆ. ಕಳೆದ ಬುಧವಾರ ಬಂದಾಗ ನಾನು ಈ ಬುಧವಾರ ಮತ್ತೆ ಕಾರ್ಕಳಕ್ಕೆ ಬರ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ. 2 ದಿವಸದ ಹಿಂದೆ ನನಗೆ ಇಲ್ಲಿನ ಒಂದು ಆಮಂತ್ರಣ ಬಂತು. ಎಷ್ಟು ಒತ್ತಡ ಇದ್ದರೂ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಮತ್ತೆ ನಾನು ಕಾರ್ಕಳಕ್ಕೆ ಬಂದಿದ್ದೇನೆ. ಕಾರಣ ಕಾರ್ಕಳ ನನ್ನ ಅತ್ಯಂತ ಪ್ರೀತಿಯ ಊರು. ಭಗವಂತ ನನಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತ್ನ ಕಚ್ಚಿಂದ ಪಶ್ಚಿಮ ಬಂಗಾಳದವರೆಗೆ ಈ ದೇಶದ ಮೂಲೆ ಮೂಲೆಗೆ ತಿರುಗುವಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ನಾನು ಅನೇಕ ಊರುಗಳನ್ನು ನೋಡಿದ್ದೇನೆ, ಆದರೆ ನಾನು ಪ್ರೀತಿಸುವಂತಹ ಅನೇಕ ಊರುಗಳಲ್ಲಿ ಕಾರ್ಕಳ ಬಹಳ ಪ್ರಮುಖವಾದದ್ದು. ಇದಕ್ಕೆ ಕಾರಣ ಇಲ್ಲಿಯ ದೇವರು. ಯಾಕಂದರೆ ನಾನು ನಂಬಿದ ದೇವರು ನನಗೆ ಬಯಸಿದನ್ನೆಲ್ಲ ಕೊಟ್ಟಿದ್ದಾನೆ. ಎರಡನೆಯದ್ದು ಬಹಳ ಮುಖ್ಯವಾಗಿ ನಾನು ಬಹಳ ಅಭಿಮಾನದಿಂದ ಹೇಳಬೇಕಾಗಿದ್ದು ಕಾರ್ಕಳದ JC ಸಂಸ್ಥೆ. ಇಲ್ಲಿ ಅನೇಕ ಜನ ಬಂಧುಗಳು ಇದ್ದಾರೆ. ನಾನು ಅನೇಕರನ್ನ ಹೆಸರಿಸಬಹುದು. 2010ನೇ ಇಸ್ವಿಯಲ್ಲಿ ನಾನು JCI ಕಾರ್ಕಳದ ಅಧ್ಯಕ್ಷನಾಗುವಂತಹ ಒಂದು ಅವಕಾಶ ಒದಗಿ ಬಂತು. ನನ್ನೊಂದಿಗೆ JC ಕಾರ್ತಿಕೇಯ ಮಧ್ಯಸ್ಥರು ಕುಂದಾಪುರ ಸಿಟಿಯ ಅಧ್ಯಕ್ಷರಾಗಿದ್ದರು. ಈಗ ಅವರು JCಯಲ್ಲಿ ಮುಂದುವರೆದು ರಾಷ್ಟ್ರೀಯ ಉಪಾಧ್ಯಕ್ಷರಾದರು. ನಾನು ನನ್ನ ಇನ್ನಿತರ ಆಸಕ್ತಿಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇಲ್ಲಿ ಅನೇಕ ಜನ ನಮ್ಮವರಿದ್ದಾರೆ. ನಮ್ಮನ್ನು ಬೆಳೆಸಿದಂತಹ ಪದ್ಮಪ್ರಸಾದ್ ಇರ್ಬೋದು, ದಿನೇಶ್ ಇರ್ಬೋದು, ರಾಮಚಂದ್ರ ನೆಲ್ಲಿಕಾರ್ ಇರ್ಬೋದು, ದಿನೇಶ್ ನಾಯ್ಕರ್ ಇರ್ಬೋದು, ಹಾಗೆ ದಿವ್ಯಸ್ಮಿತ ಭಟ್ ಅವರಿರ್ಬೋದು, ಹಾಗೆ ಸುಗಂಧಿ ಹರಿಶ್ಚಂದ್ರ ಕುಲಾಲ್ ಅವರಿದ್ದಾರೆ. ಬಹುಶಃ ಸ್ವಲ್ಪ ಕತ್ತಲಾದ್ರಿಂದ ಎಲ್ಲರ ಮುಖ ಕಾಣ್ತಾ ಇಲ್ಲ. ನಾನು ನೂರಾರು ಹೆಸರುಗಳನ್ನು ಹೇಳಬಹುದು. ಇನ್ನು ಮೂರನೇದ್ದು, ನಾನು ಅನೇಕ ವೇದಿಕೆಗಳಲ್ಲಿ ಹೇಳಲಿಕ್ಕುಂಟು. ಇಲ್ಲಿ ಕಾರ್ಕಳಕ್ಕೆ ಬಂದಾಗ ಹೇಳೋದಲ್ಲ, ಯಾರಾದರೂ ಒಬ್ಬರು ನಿವೃತ್ತಿ ಜೀವನ ಮಾಡಬೇಕು ಅಂತಾದರೆ ಅಥವಾ ಒಂದು ವಾಸ ಮಾಡಬೇಕು ಅಂತಾದರೆ ಬೆಸ್ಟ್ ಊರು ಯಾವುದು ಅಂತ ನನ್ನ ಹತ್ರ ಯಾರಾದರೂ ಕೇಳಿದರೆ ಅದು ಕಾರ್ಕಳ. ಇಲ್ಲಿ ಕಾರ್ಕಳದವರಿಗೆ ಅದು ಅನುಭವಕ್ಕೆ ಬಂದಿರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಕಾರ್ಕಳದಲ್ಲಿ ಏನಿಲ್ಲ. ತೀರ್ಥಕ್ಷೇತ್ರಗಳು, ಸಂಗೀತ ಶಾಲೆ, ಯಕ್ಷಗಾನ, ನಾಟಕ, ರಂಗಭೂಮಿ, ಸಾಹಿತ್ಯ, ಶಿಕ್ಷಣ. ಸಣ್ಣ ಊರಿನಲ್ಲಿ ಇಲ್ಲದ್ದು ಏನೂ ಇಲ್ಲ. ಅದೆಲ್ಲದಕ್ಕಿಂತಲೂ ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಸದವಕಾಶ ಕಾರ್ಕಳದಲ್ಲಿ ಇದೆ. ಇದು ಯಾವಾಗ ಗೊತ್ತಾಗ್ತದೆ ಅಂದರೆ ಬೇರೆ ಯಾವುದಾದ್ರೂ ಊರಿಗೆ ಹೋಗಿ ಇಲ್ಲಿ ಇದ್ದದ್ದನ್ನು ಇಲ್ಲದ್ದನ್ನು ಹುಡುಕುವಾಗ ನಮಗೆ ಗೊತ್ತಾಗತ್ತೆ. ಇದನ್ನ ಖಂಡಿತ ಬಾಯಿ ಉಪಚಾರಕ್ಕೆ ಹೇಳ್ತಾ ಇಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ನನ್ನ ಪ್ರೀತಿಯ ಕಾರ್ಕಳದ ಊರಿಗೆ ಬಂದಿದ್ದೇನೆ. ಶಾಲಾ ವಾರ್ಷಿಕೋತ್ಸವ. ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದಾಗ ನನಗೆ ನೆನಪಿಗೆ ಬರುವುದು ಊರಿನ ಜಾತ್ರೆ. ಯಾಕೆ ಹೇಳಿದರೆ ಊರಿನಲ್ಲಿ ವರ್ಷಕ್ಕೊಂದು ಸಲ ಜಾತ್ರೆ ಆಗ್ತದೆ, ಜನ ಸೇರ್ತಾರೆ. ಆನಂತರ ಅಲ್ಲಿ ಅನೇಕ ಸಂತೆ, ಆನಂತರ ಅಂಗಡಿ ವ್ಯಾಪಾರ, ಮಳಿಗೆ, ಆಟ ಎಲ್ಲವೂ ಇರ್ತದೆ. ಅದರ ಒಟ್ಟಿಗೆ ಬಹಳ ಮುಖ್ಯವಾಗಿ ಅಲ್ಲಿ ಧಾರ್ಮಿಕ ಚಟುವಟಿಕೆಗಳಿರ್ತವೆ. ಒಳಗೆ ನಾವು ಯಾವಾಗಲೂ ದೇವರನ್ನು ನೋಡ್ಲಿಕ್ಕೆ ಹೋಗ್ತೇವೆ, ಆದರೆ ಆ ಜಾತ್ರೆಯ ದಿವಸ ಮಾತ್ರ ದೇವರೇ ಒಳಗಿನಿಂದ ಹೊರಗೆ ಬರ್ತಾರೆ ಊರಿನವರನ್ನೆಲ್ಲ ನೋಡಲಿಕ್ಕೆ. ಇದು ಒಂದು ರೀತಿಯ ಬಾಹ್ಯ ಅವಲೋಕನ. ನನಗೆ ಈ ಶಾಲಾ ವಾರ್ಷಿಕೋತ್ಸವವನ್ನು ನೋಡುವಾಗ ಕೂಡ ಏನನ್ನಿಸ್ತದೆ ಅಂದರೆ ಇದೊಂದು ಆಂತರಿಕ ಅವಲೋಕನಕ್ಕೊಂದು ಸಂದರ್ಭ. ಇಡೀ ವರ್ಷ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ನಿರಂತರ ತೊಡಗಿಸಿಕೊಂಡಿರ್ತಾರೆ. ಯಾರಿಗೂ ಪುರ್ಸೊತ್ತಿಲ್ಲ, ಎಲ್ಲರೂ ಬ್ಯುಸಿ. ಆದರೆ ಈ ವಾರ್ಷಿಕೋತ್ಸವದ ದಿವಸ ನಮಗೆ ಒಂದು ಆತ್ಮಾವಲೋಕನ ಮಾಡಲಿಕ್ಕೆ, ಟು ಇಂಟ್ರೋಸ್ಪೆಕ್ಟ್ ಅಸ್, ನಮ್ಮನ್ನು ನಾವು ಶೋಧನೆ ಮಾಡಿಕೊಳ್ಳಲಿಕ್ಕೆ, ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ. ನಾನು ಆಗದಿಂದ ಈಗ ತನಕ ಕೂತು ಮುಖ್ಯೋಪಾಧ್ಯಾಯರು ಓದಿದಂಥ ಶಾಲಾ ವಾರ್ಷಿಕ ವರದಿ ಇರ್ಬೋದು,
ಅಥವಾ ಬೇರೆ ಬೇರೆ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದಲ್ಲಿ ಪಡೆದಂತಹ ಪ್ರಶಸ್ತಿ ಪುರಸ್ಕಾರಗಳಿರ್ಬೋದು. ಎಲ್ಲದರಲ್ಲೂ ಕೂಡ ನಮ್ಮ ಕಾರ್ಕಳದ JC ಆಂಗ್ಲ ಮಾಧ್ಯಮ ಶಾಲೆ ಒಂದು ಉತ್ತಮ ಸಾಧನೆಯನ್ನ ಮಾಡಿದೆ ಅಂತ ಹೇಳೋದು ನಮಗೆಲ್ಲ ಅಭಿಮಾನದ ಸಂಗತಿ. ನಾವು JCಗಳಾಗಿದ್ದುಕೊಂಡು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದುಕೊಂಡು ಈ ಸಂಸ್ಥೆಯ ಬಗ್ಗೆ, ಈ ಸಂಸ್ಥೆಯ ಸಾಧನೆಯ ಬಗ್ಗೆ ಹೆಮ್ಮೆ ಪಡ್ತೇವೆ. ಆ ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಎಲ್ಲ ಅಧ್ಯಾಪಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿಗಳ ಹೆತ್ತವರಿರ್ಬೋದು, ನಿಮ್ಮೆಲ್ಲರನ್ನು ನಾನು ಮನಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆಯ ಸಾಧನೆ ಕೇವಲ ಪ್ರಶಸ್ತಿ ಪುರಸ್ಕಾರಕ್ಕೆ ಸೀಮಿತ ಆಗಲಿಲ್ಲ. ನನಗೆ ಬಹಳ ಸಂತೋಷ ಆದದ್ದು, ಮುಖ್ಯೋಪಾಧ್ಯಾಯರು ವರದಿ ಓದುವಾಗ ಹೇಳಿದ್ರು, ಈ ಶಾಲೆ ಕೇವಲ ಪುಸ್ತಕದ ವಿಷಯಗಳನ್ನು ಓದ್ಲಿಕ್ಕೆ ಸೀಮಿತ ಆಗಲಿಲ್ಲ. ಇಲ್ಲಿ ಅಷ್ಟಮಿ ನಡೆದಿದೆ, ಶಾರದೋತ್ಸವ ನಡೆದಿದೆ, ದೀಪಾವಳಿ ನಡೆದಿದೆ, ಬಲೀಂದ್ರ ಉತ್ಸವ ಹೇಗೆ ಅಂತ ಹೇಳಿ ಮಕ್ಕಳಿಗೆ ತಿಳಿದು ಕೊಳ್ಳುವಂತಹ ಒಂದು ಅವಕಾಶದ ನಿರ್ಮಾಣ ಈ ಶಾಲೆಯಲ್ಲಿ ಆಗಿದೆ. ಒಟ್ಟು ನಾನು ಹೆಮ್ಮೆ ಪಡ್ತೇನೆ. ನಮ್ಮ ಸಂಸ್ಕೃತಿಯನ್ನ, ಭಾರತೀಯ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳುವಂತಹ ಪ್ರಯತ್ನ ನಡೆದಿದೆ. ಇದು ನನಗೆ ತುಂಬ ಸಂತೋಷವನ್ನ ಕೊಟ್ಟಿದೆ. ಇದನ್ನ ಹೇಳುವುದಕ್ಕೆ ಕಾರಣ ಇದೆ. ಬಹುಶಃ ನೀವು ನಿನ್ನೆಯಿಂದ ಭೀತಿಯಲ್ಲಿದ್ದೇವೆ. ಎಂಥದೊಂದು ಚಂಡಮಾರುತ, ಬೆಂಗಾಲ್ ಚಂಡಮಾರುತ. ಕೆಲವು ಅದು ಹೇಳಲಿಕ್ಕೂ ಬರುವುದಿಲ್ಲ, ಒಬ್ಬೊಬ್ಬರು ಒಂದು ರೀತಿ ಉಚ್ಚರಿಸ್ತಾರೆ, ಏನಾದರೂ ಉಚ್ಚರಿಸಿ. ಆದರೆ ಒಂದು ಚಂಡಮಾರುತ ಬಂದಿದೆ. ಬಹುಶಃ ದೇವರ ದಯೆಯಿಂದ ಕಾರ್ಕಳದಲ್ಲಿ ಹೆಚ್ಚು ಉಪದ್ರ ಆಗಲಿಲ್ಲ. ಆದರೆ ನಿನ್ನೆ ನಾನು ಮಂಗಳೂರಿನಲ್ಲಿ ಒಂದು ಮನೆಗೆ ಹೋಗಿದ್ದೆ. ನನ್ನ ಮಿತ್ರರು ಅಧ್ಯಾಪಕರು, ಅವ್ರ ಮನೆ ಅಂದರೆ ಅದು ಮನೆ ಅಲ್ಲ, ದೊಡ್ಡ ಅರಮನೆ, ಬಹಳ ದೊಡ್ಡ ಮನೆ. ಒಬ್ಬ ಮಗ ಡಾಕ್ಟ್ರ್. ಈ ದೊಡ್ಡ ಮನೆಯ ದೊಡ್ಡ ಕಾಂಪೌಂಡು ಹಿಂದಿನಿಂದಲೂ ಬಿದ್ದಿದೆ, ಮುಂದಿನಿಂದಲೂ ಬಿದ್ದಿದೆ. ಡ್ರೈನೇಜಿನ ನೀರು ಇವರ ಮನೆಯೊಳಗೆ ನುಗ್ಗಿದೆ, ಮೊಣಕಾಲುವರೆಗೆ ಬಂದಿದೆ. ಇವರ ಬೆಡ್ ಕೂಡ ಆ ಕೊಚ್ಚೆ ನೀರಿನಲ್ಲಿ ಒತ್ತೆಯಾಗಿದೆ. ಒಂದು ಮೆಸೇಜ್ ಹಾಕಿದ್ರು ಅಧ್ಯಾಪಕರು, ಹೀಗೆ ನಾನು ಕಂಗಾಲಾಗಿದ್ದೇನೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಯಾರು ಅಂತ ಹೆಸರೇಳಲಿಕ್ಕೆ ಹೋಗುದಿಲ್ಲ, ನೇರ ಪ್ರಸಾರದಲ್ಲಿ ಬಂದರೆ ಕಷ್ಟ. ಆದರೆ ಆ ಮನೆಗೆ ನಾವೊಂದು 2-3 ಜನ ಹೋದಾಗ ಆ ಮನೆಯ ಮಗ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಈ ಮುದುಕ ಪಾಪ ಒಂದು ಮುಂಡು ಉಟ್ಟುಕೊಂಡು ಈ ಮನೆಯ ನೀರನ್ನು ಚೇಪ್ತಾ ಇದ್ದಾರೆ, ಹೊರಗೆ ಚೆಲ್ತಾ ಇದ್ದಾರೆ. ನಾವೊಂದು 2 ಜನ ಹೋಗಿ ಅಂಗಿ ತೆಗೆದೆವು, ಮತ್ತೆ ಕ್ಲೀನಿಂಗ್ ಶುರು ಮಾಡಿದೆವು. ಆ ಅಧ್ಯಾಪಕರ ಅಮೂಲ್ಯ ಗ್ರಂಥವನ್ನು ಮಾಳಿಗೆಗೆ ಸಾಗಿಸುವ ಕೆಲಸವನ್ನು ಮಾಡಿದೆವು. ಆಗ ನನಗೆ ಯೋಚನೆ ಆಗಿದ್ದು, ನಾವು ಇಲ್ಲಿದ್ದವರು ಎಲ್ಲರೂ ಸಿದ್ಧರಾಗಿದ್ದೇವೆ. ಯಾವುದಕ್ಕೆ ಅಂತ ಹೇಳಿದರೆ, ಮಕ್ಕಳನ್ನು ಡಾಕ್ಟರ್ ಮಾಡಲಿಕ್ಕೆ, ಮಕ್ಕಳನ್ನು ಇಂಜಿನಿಯರ್ ಮಾಡಲಿಕ್ಕೆ, ಮಕ್ಕಳನ್ನು CA ಮಾಡಲಿಕ್ಕೆ, ಮಕ್ಕಳನ್ನು ಕೋಟ್ಯಾಧೀಶರನ್ನ ಆಗಿ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆದರೆ ಮಕ್ಕಳಿಗೆ ಕೊಡಬೇಕಾದ ಸಂಸ್ಕಾರವನ್ನು ಎಷ್ಟರ ಮಟ್ಟಿಗೆ ನಾವು ಕೊಡ್ತಾ ಇದ್ದೇವೆ? ಇದು ಇಲ್ಲಿರುವ ಬಹುತೇಕರು ಹೆತ್ತವರಿದ್ದಾರೆ, ಬಹಳ ಸಂತೋಷ. ಯಾಕೆಂದರೆ ಮಕ್ಕಳು ಇದ್ರೆ ನಾವು ಅವ್ರನ್ನ ಉದ್ದೇಶಿಸಿ ಮಾತಾಡಬೇಕಾಗ್ತದೆ. ಆದರೆ ಇವತ್ತು ನಾನು ಹೆತ್ತವರ ಒಂದಿಗೆ ಒಂದಷ್ಟು ಹೊತ್ತು ಮಾತಾಡಲಿಕ್ಕೆ ಬಯಸ್ತೇನೆ. ಅಂತ ಹೇಳಿದರೆ, ಇವತ್ತು ನಾವು ಎಲ್ಲ ತಂದೆ ತಾಯಿಗಳು, ನನಗೂ ಮಕ್ಕಳಿದ್ದಾರೆ, ತಂದೆ ತಾಯಿಗಳು ಹೇಳುವುದೇನು ಅಂತ ಹೇಳಿದರೆ, ಇಲ್ಲಿರುವವರು ಎಂಕಲು ಭಾರಿ ಬಂಗೋಡು ಕಲ್ತ, ಎಂಕಲು ಭಾರಿ ಬಂಗ ಬತ್ತ, ಎಂಕಲಿಗೆ ಉಣಸಗು ನುಪ್ಪಿಜ್ಜಾಂಡು ಪಾಡ್ರ ಕುಂಟಿಜ್ಜಾಂಡು ಆಂಡ ಎನ್ನ ಮಗ ಕಂಚೇರ ಬಲ್ಲಿ ಆಯೆ ಸುಕೋಟಿ ಪೊಡು ಆಯೆ 4-5 ಲಕ್ಷ ಡೊನೇಷನ್ ಕೊರ್ಪುನ ಶಾಲೆಡೇ ಕಲ್ಪೋಡು ಐದೊಕ್ಕ ಮಾತ್ರ ಅಲ್ಲ, ನಾವು ಆ ಮಕ್ಕಳನ್ನು ಹೇಗೆ ಬೆಳೆಸ್ತೇವೆ? ಯಾಕೆಂದ್ರೆ ಮಕ್ಕಳಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಹಾಗೆ ನಾವು ಮಕ್ಕಳನ್ನು ಬೆಳೆಸ್ತೇವೆ. ಬಹುಶಃ ನಾವು ಕೆಲವು ಮನೆಗೆ ಹೋಗುವುದಿದೆ. ಈಗ ಮಕ್ಕಳು ಎಲ್ಲಿವರೆಗೆ ಅಂದರೆ ತಡರಾತ್ರಿ ಮಲಗೋದು, 12 ಗಂಟೆಗೆ 1 ಗಂಟೆಗೆ, ಅದು ಕೂಡ ಮೊಬೈಲ್ ಇಟ್ಕೊಂಡೇ ಮಲಗೋದು, ತಲೆದಿಮ್ಮನ ಅಡಿಯಲ್ಲಿ. ಮಾರನೇ ದಿವಸ ಬೆಳಿಗ್ಗೆ ಮೊಬೈಲ್ ಇಲ್ಲದ್ರೆ ಅವರದ್ದು ಕೈಕಾರ್ ಕುಂಬಾರನು ಅಂತ ಹೇಳ್ತೇವಲ್ಲ ನಾವು ತುಳುನಲ್ಲಿ, ಆ ರೀತಿ ಆಗುತ್ತದೆ. 7 ಗಂಟೆಗೆ ಕಷ್ಟದಲ್ಲಿ ಏಳುದು, ಅದು ಸಹ ಏಳುದಲ್ಲಪ್ಪ, ಅಮ್ಮ ಎಬ್ಬಿಸುದು, ಏಳು ಮಗನೇ ಏಳು 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 ಅಂತ ಎಬ್ಬಿಸುದು. ಕಡೆಗೆ
ಎಂಥ ಮಕ್ಕಳಿದ್ದರಂದ್ರೆ ಕೆಲವು ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಇಲ್ಲ, ಕೆಲವು ತುಂಬ ಸಂಸ್ಕಾರವಂತರು ಇರ್ಬೋದು. ಆದರೆ ನಾನು ಕೆಲವು ಕಡೆ ನೋಡಿ ದುಃಖಪಟ್ಟಂಥ ಸ್ಥಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ಮಕ್ಕಳಿಗೆ ಅಮ್ಮನೇ ಪೇಸ್ಟ್ ಹಾಕಿ ಕೊಡಬೇಕು ಬ್ರಷ್ಷಿಗೆ. ಆನಂತರ ಕಟ್ಟದಲ್ಲಿ ಅಮ್ಮನ ಒತ್ತಾಯಕ್ಕೆ ಮಗು ಹಲ್ಲು ತಿಕ್ಕುವುದು. ಆನಂತರ ಎಲ್ಲ ಅಮ್ಮನೇ ತಯಾರು ಮಾಡೋದು. ಕಡೆಗೆ ನಾವೊಂದು ಮಾತು ಹೇಳ್ತೇವೆ, ಎಂದ್ರೆ ನಾವೆಲ್ಲ ಮಕ್ಕಳಾಗಿದ್ದಾಗ ಮನೆಯಲ್ಲಿ ತಿನ್ಲಿಕ್ಕೆ ಎಲ್ಲಿ ಸಿಗ್ತದೆ ಅಂತ ಕಾಯ್ತಾ ಇದ್ದೆವು. ನಾವು ತುಳುನಲ್ಲಿ ಹೇಳ್ತಿದ್ದೆವು, ರಾವು ಬುಡ್ದು ತಿನ್ಪುಣ ಅಂತ. ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು ತಿಂತಿದ್ದೆವು. ಈಗಿನ ಮಕ್ಕಳು ಎಲ್ಲಿವರೆಗೆ ಅಂದ್ರೆ ಹೊಟ್ಟೆಗೆ ತಿನ್ನುವುದಿಲ್ಲ, ತಾಯಿಯ ಒಂದು ಕರ್ಮಕ್ಕೆ ಮಕ್ಕಳು ತಿನ್ನುವುದು. ನಾವು ತುಳುನಲ್ಲಿ ಹೇಳ್ತೇವೆ, ದೊಂಡೆಗೆ ತಲ್ಲುಣೆ ತಿನ್ಪವಣೆ ಅತ್ತೆ ಬಂಗೋಡು ಜೋಕುಳು ತಿಂದ. ಲಾಸ್ಟಿಗೆ ಎಂತಾಯ್ತು ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಎಲ್ಲ ಅಪ್ಪಮ್ಮನೇ ರೆಡಿ ಮಾಡಿ ಕೊಡಬೇಕು. ಅಂಗಿ, ಬಟ್ಟೆ, ಚಡ್ಡಿ, ಸಾಕ್ಸ್, ಬೂಟ್ಸ್, ಮತ್ತೆ ಕುತ್ತಿಗೆಗೆ ಒಂದು ಕಟ್ಟಲಿಕ್ಕೆ ಹಗ್ಗ, ಇದೆಲ್ಲ ಕಟ್ಟಿ ಚೀಲ ರೆಡಿ ಮಾಡಿ ಮೂಟೆ ಹೊರಲಿಕ್ಕೆ ಮಗುವಿಗೆ ಮೂಟೆ ಹಾಕಿ ಮಗುವನ್ನು ರಿಕ್ಷಕ್ಕೆ ಹಾಕುವುದು. ಕಡೆಗೆ ಕಿತ್ತಣ್ಣನಿಗೆ ಗೊತ್ತಿರ್ಬೋದು, ನಾವೆಲ್ಲ ಬೆಳಿಗ್ಗೆ ಊಟ ಮಾಡಿ ಹೋದ್ರೆ ಮತ್ತೆ ಸಂಜೆ ಬಂದು ಊಟ ಮಾಡ್ತಿದ್ದದ್ದು. ಮಧ್ಯಾಹ್ನಲ್ಲಿ ಊಟ, ಆಗ ಬಿಸಿ ಊಟ ಎಲ್ಲ ಇರಲಿಲ್ಲ ಶಾಲೆಯಲ್ಲಿ. ಆದರೆ ಈಗ ನಾವು ಮಗುವಿನ ಬುತ್ತಿಗೆ ಸ್ನ್ಯಾಕ್ಸ್ ಹಾಕೋದು ಯಾಕೆ ಹೇಳಿದರೆ, ಆ ಮಗು ತಿನ್ಲಿ ಅಂತೇಳಿ ಅಲ್ಲ, ಪಕ್ಕದ ಬೆಂಚಿನ ಮಗುವಿನಿಗಿಂತ ನಂದು ಪಾಶ್ ಆಗಬೇಕು, ಅವನದ್ದು ಬಿಸ್ಕುಟ್ ಆದರೆ ನಂದು ಬಾದಾಮ್ ಆಗಬೇಕು, ಕಾಂಪಿಟಿಷನ್. ಆನಂತರ ಮಗುವಿಗೆ ಸ್ನ್ಯಾಕ್ಸ್ ಎಲ್ಲ ಹಾಕಿತ್ತು. ಕಡೆಗೆ ಮಗು ಶಾಲೆಗೆ ಹೋಯಿತು. ಸಂಜೆ ಮಗುವನ್ನು ರಿಕ್ಷದಿಂದ ತೆಗೆದು ಕಡೆಗೆ ಆ ಮಗುವಿಗೆ ಎಲ್ಲ ತಯಾರು ಮಾಡಬೇಕು. ಪುನಃ ಸೇಮ್ ದ್ರಾವಿಡ ಪ್ರಾಣಾಯಾಮ. ಸಾಕ್ಸ್ ಬಿಚ್ಚಿತ್ತು, ಶೂ ಬಿಚ್ಚಿತ್ತು, ಅಂಗಿ ತೆಗೀತು, ಚಡ್ಡಿ ತೆಗೀತು, ಎಲ್ಲ ಮಾಡಿತ್ತು. ಕಡೆಗೆ ಎಂಥ ಭಾಷೆ ಕೆಟ್ಟ ಮಕ್ಕಳಿದ್ದಾರೆ ಅಂದ್ರೆ, ಕೆಲವು ಮನೆಯಲ್ಲಿ ಮೈಗೆ ಹಾಕಿದ ಬಟ್ಟೆಯನ್ನು ತುಳ್ಕೊಂಡು ಹೋಗುದು ಬಾತ್ರೂಮಿಗೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸಹ ಆ ಮಕ್ಕಳಿಗೆ ಪ್ರಜ್ಞೆ ಇಲ್ಲ. ಕಡೆಗೆ ಸ್ನಾನ ಮಾಡಿಸಿ ಪುನಃ ತಿನ್ನಿಸಿ ಮಕ್ಕಳು ಓದುದು. ಎಲ್ಲ ಮನೆಯಲ್ಲಿ ಇರ್ಲಿಕ್ಕಿಲ್ಲ, ಓದುದು. ಯಾಕೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಓದುದು. ಅಮ್ಮ ಓದು ಅಂತ. ಯಾಕೆ ಹೇಳಿದ್ರೆ ಈಗ ನಮ್ಮ ತಾಯಂದಿರಿದ್ದಾರೆ ಪಾಪ, ಎಲ್ಲಿಗೆ ಹೋಗುದಿಲ್ಲ, ಮಹಾ ತ್ಯಾಗಿಗಳು. ಯಾಕೆಂದ್ರೆ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಹಾಗೆ ನನ್ನ ಮಗ SLC, ನನ್ನ ಮಗ PUC. ಅಯ್ಯೋ ದೇವರೇ, ಅಲ್ಲಿ ಆ ಮನೆಗೆ ಯಾರು ಹೋಗ್ಲಿಕ್ಕೆ ಇಲ್ಲ. ಮತ್ತೆ ಆ ನಂತರ ಮಗು ಓದು ಅಂತ ಹೇಳಿ ಮಗುವಿಗೆ ಓದಿಸಿತು. ಅಲ್ಲಿಗೆ ಓದ್ತಲೇ ಮಗು ಪ್ಯಾಚಿ ಮಲ್ಕೊಂಡಿತ್ತು. ಆನಂತರ ಆ ಮಗುವನ್ನು ಎತ್ತಿಕೊಂಡೋಗಿ ಬೆಡ್ಡಿಗೆ ಹಾಕೋದು. ಈ ಮಗು ಏನು ಭಾವಿಸ್ತದೆ ಹೇಳಿದ್ರೆ, ನನ್ನ ಅಮ್ಮ ಅವಳು ಚಾಕ್ರಿ ಮಾಡ್ಲಿಕ್ಕಿರುವುದು. ಆನಂತರ ಅಪ್ಪ ATM, ಎನಿ ಟೈಮ್ ಮನಿ, ಅವ ಹಣ ಕೊಡ್ಲಿಕ್ಕಿರೋ ಒಂದು ಮೆಷಿನ್ ಅಷ್ಟೇ, ಬೇರೆ ಏನು ಇಲ್ಲ. ಈ ರೀತಿ ಬೆಳೆದ ಮಕ್ಕಳು ನಾಳೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಹೋಗುವಾಗ, ಬೆಳಗಾವಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ಏನಾದರೂ ಸಣ್ಣ ಬೇಜಾರಾದರೆ, ಸಣ್ಣ ವಿಫಲತೆ ಆದರೆ ಆ ಮಗು, ಕೆಲವು ಮಕ್ಕಳು ಸುಸೈಡ್ ಮಾಡ್ಕೊಳ್ಳೋದು, ಮಾರ್ಕ್ ಕಮ್ಮಿ ಆಯಿತು ಅಂತೇಳಿ. ಯಾಕಂದ್ರೆ ಮತ್ತೆ ನಾವು ತಂದೆ ತಾಯಿಗಳು ಸತ್ತೇ ಏನು ಅಂತ ಹೇಳಿದ್ರೆ, ಮಗು ಅಂದ್ರೆ ಮಾರ್ಕ್ ತೆಗೆಯೋ ಮೆಷಿನ್, ಅದು ಮಾರ್ಕ್ ತೆಗಿಬೇಕು. ಕೆಲವರಿಗೆ 99.99 ತೆಗೆದರೂ ಸಮಾಧಾನ ಇಲ್ಲ. ನನ್ನ ಮಗುವಿಗೆ ಅಲ್ಲಿ ಒಂದು ಮಾರ್ಕ್ ಹೋಯ್ತು. ಈ ರೀತಿ ಬೆಳೆದು ನಾನು ನೋಡಿದ್ದೇನೆ, ಕೆಲವು ತಂದೆ ತಾಯಂದಿರು ತಮ್ಮ ಮಗುವಿನ ಶಿಕ್ಷಣಕ್ಕೋಸ್ಕರ ಆಸ್ತಿ ಮಾರಿ, ಜಾಗ ಮಾರಿ, ಚಿನ್ನ ಮಾರಿ, ಎಲ್ಲ ತ್ಯಾಗ ಮಾಡಿ ಮಕ್ಕಳನ್ನು ದೊಡ್ಡ ಹುದ್ದೆ ಕಳಿಸಿದರು. ಕಡೆಗೆ ಈ ಮಗಳು ಅಮೆರಿಕದಲ್ಲಿ, ಮಗ ಲಂಡನ್ನಲ್ಲಿ. 15 ದಿವಸಕ್ಕೆ ಬರುವುದು ಊರಿಗೆ ಬಂದು ಕಡೆಗೆ 15 ದಿವಸದಲ್ಲಿ 10 ದಿನ ಫ್ರೆಂಡ್ಸ್ ಒಟ್ಟಿಗೆ, ಅಪ್ಪಮ್ಮನೊಟ್ಟಿಗೆ 2 ದಿವಸ ಮಾತ್ರ. ಈ ಅಮ್ಮ ಅಪ್ಪ ಎಕ್ಕಲಿಸೋದು ಯಾವಾಗ ಬರ್ತಾರೆ ಅಂತ. ಎಲ್ಲ ಮನೇಲಿ ಇರ್ಲಿಕ್ಕಿಲ್ಲ. ಆದರೆ ಇಂಥದ್ದು ಸಮಾಜದಲ್ಲಿ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ವಿದ್ಯೆ ಕೊಡುವುದಕ್ಕಿಂತ ಮೊದಲು ಕೊಡಬೇಕಾದದ್ದು ಸಂಸ್ಕಾರ. ಅವರಿಗೆ ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಹಬ್ಬಗಳ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಪರಿಚಯ ಕೊಟ್ಟರೆ ಮಕ್ಕಳು ತನ್ನಿಂತಾನಾಗಿ ಓದ್ತಾರೆ. ಯಾಕಂತ ಹೇಳಿದ್ರೆ, ಒಂದು ಒಳ್ಳೆಯ ಸಂಸ್ಕಾರ ಇರುವಂಥ ಮಗುವಿಗೆ ಓದಬೇಕು ಅಂತ ಯಾರು ಹೇಳಬೇಕಾಗಿಲ್ಲ. ಹಾಗಾಗಿ ಎಲ್ಲವೂ ಕೂಡ
ಸಂಸ್ಕಾರದಿಂದ, ಮನೆಯ ವಾತಾವರಣದಿಂದ ಮಕ್ಕಳಿಗೆ ನಾವು ಎಷ್ಟರ ಮಟ್ಟಿಗೆ ಸಮಯ ಕೊಡ್ತೇವೆ, ಮಕ್ಕಳ ವರ್ತನೆಯನ್ನ ಎಷ್ಟರ ಮಟ್ಟಿಗೆ ಗಮನಿಸ್ತೇವೆ. ನಾನೊಬ್ಬ ಮನಃಶಾಸ್ತ್ರದ ವಿದ್ಯಾರ್ಥಿ, ನಾನು ಅದರಲ್ಲೇ ಒಂದು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದೆ. ನಾನು ಅದರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೆ. ನಾನು ಹೇಳೋದೇನೆಂದ್ರೆ, ಮಕ್ಕಳಿಗೆ ಏನು ಕೊಡದಿದ್ರು ಸಮಯ ಕೊಡಿ, ಅವರೊಟ್ಟಿಗಿರಿ. ಯಾಕಂದ್ರೆ ನಾನು ಮಂಗಳೂರಿನ ಕಾಲೇಜ್ನಲ್ಲಿ ಬೋಧಿಸುವಂತ ಒಬ್ಬ ಅಧ್ಯಾಪಕ. ಯಾಕಂದ್ರೆ ಇವತ್ತು ಬಹುಶಃ ಇಲ್ಲಿ ಇರ್ಲಿಕ್ಕಿಲ್ಲ, ದುಶ್ಚಟಗಳು ಹೇಗೆ ಹತ್ರ ಬರ್ತವೆ, ಮಕ್ಕಳು ದುಶ್ಚಟಗಳ ದಾಸರಾಗ್ತಾರೆ ಹೇಗೆ ಅನ್ನೋದನ್ನೆಲ್ಲ ನಾವು ನೋಡಿದವರು. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಸಮಯ ಕೊಡದಿರುವುದು. ಅದರೊಟ್ಟಿಗೆ ಒಂದು ನಾವು ತಿಳ್ಕೊಳ್ಬೇಕು, ಈಗಿನ ಮಕ್ಕಳು ಹೇಳಿದ್ದನ್ನು ಕೇಳುವುದಿಲ್ಲ, ಮಾಡುವುದನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೇಳುದು ಮಕ್ಕಳಿಗೆ ಮೊಬೈಲ್ ಬಳಸಬೇಡಿ, ಆದ್ರೆ ನಾನು ಇಡುದು ಇಡೀ ದಿನ ಮೊಬೈಲಲ್ಲೇ. ಮಕ್ಕಳಿಗೆ ನಾವು ಹೇಳುದು ನೀನು ಟಿವಿ ನೋಡಬೇಡ ಅಂತ, ಆದರೆ ನಮಗೆ ಟಿವಿ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಟಿವಿ ಇಲ್ಲದೆ ಬದುಕಬಹುದು. ಸತ್ಯ ಹೇಳೋದಾದ್ರೆ, ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ಟಿವಿ ಇಲ್ಲ. ಬಹಳ ಜನ ಬಂದು ಕೇಳುದು ನಿಖಿಲಲ್ಲಿ ಟಿವಿ ಇದೆಯಾ ಅಂತ. ನನಗೆ ಕೇಳಿ ಕೇಳಿ ಸಾಕಾಯಿತು. ಕಳೆದ 1-2 ವರ್ಷದ ಹಿಂದೆ ಒಂದು ದೊಡ್ಡ 28 ಇಂಚಿನ ಟಿವಿ ತಂದಿಟ್ಟೆ. ಯಾರಾದ್ರೂ ಬಂದು ಕೇಳಿದ್ರೆ ಟಿವಿ ಇಲ್ವ, ಟಿವಿ ಉಂಟು ಅಂತ. ಆದರೆ ಕನೆಕ್ಷನ್ ಇಷ್ಟವರೆಗೆ ಕೊಡ್ಲಿಲ್ಲ, ಟಿವಿ ಇಟ್ಟದ್ದು ಮಾತ್ರ. ಅಂದ್ರೆ ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ, ಆದರೆ ಅದರ ಹಿಂದೆ ಒಂದು ಪ್ರಬಲ ಇಚ್ಛಾಶಕ್ತಿ ಬೇಕು. ಹಾಗಾಗಿ ನಾವು ಇವತ್ತು ಮಕ್ಕಳಿಗೆ ಮೂಲಭೂತವಾಗಿ ಕೊಡಬೇಕಾದದ್ದು ಸಂಸ್ಕಾರ, ಅದರೊಂದಿಗೆ ಶಿಕ್ಷಣ. ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಖಂಡಿತ ಅವರು ದೇಶದ ಆಸ್ತಿ ಆಗ್ತಾರೆ. ಆ ಕಡೆಗೆ ನಾವು ಗಮನಿಸಬೇಕು. ಅದರೊಂದಿಗೆ ಇಲ್ಲಿರುವ ಮಕ್ಕಳ ಸಾಧನೆಯ ಬಗ್ಗೆ ಕೂಡ ನನಗೆ ಹೆಮ್ಮೆ ಆಗ್ತದೆ. ಮಕ್ಕಳೇ, ಖಂಡಿತ. ಯಾಕಂತ ಹೇಳಿದ್ರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾನು ನಿನ್ನೆ ತುಮಕೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಮಾತಾಡ್ತಾ ಅವರ ಅಮೆರಿಕದ ಒಂದು ಅನುಭವವನ್ನು ಅವರು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಅವರು ಅಮೆರಿಕಕ್ಕೆ ಹೋದಾಗ ಅಧ್ಯಾಪಕರು ಹೊರಗೆ ಬಂದರು, ಕ್ಲಾಸಿಂದ ಹೊರಗೆ ಬಂದರು. ಆಗ ಅವರು ಅಧ್ಯಾಪಕರ ಹತ್ರ ಕೇಳಿದ್ರಂತೆ, ನೀವು ಪಾಠ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಇರ್ತದೆ ಅಂತ. ಆಗ ಆ ಅಧ್ಯಾಪಕರು ಹೇಳಿದರು, ನನ್ನ ತರಗತಿಯಲ್ಲಿ ಇರುವಂತಹ 40 ವಿದ್ಯಾರ್ಥಿಗಳು ಕೂಡ ಮುಂದೆ ಅಮೆರಿಕದ ಅಧ್ಯಕ್ಷರಾಗ್ತಾರೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ನಾನು ಪಾಠ ಮಾಡ್ತೇನೆ ಅಂತ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂದ್ರೆ, ಯಾರು ಏನು ಬೇಕಾದರೂ ಆಗಬಹುದು. ಹಾಗಾಗಿ ಎಲ್ಲರಲ್ಲಿ ಕೂಡ ಇರುವಂತಹ ಅಂತಸತ್ವವನ್ನ, ಒಂದು ಪ್ರತಿಭೆಯನ್ನ ಬಡಿದೆಬ್ಬಿಸುವಂತಹ ಮತ್ತು ಪ್ರೇರೇಪಿಸುವಂತಹ ಚಟುವಟಿಕೆ ನಿರಂತರ ಆಗಬೇಕು. ಈ ಜಗತ್ತಿನಲ್ಲಿ ಯಾರು ದಡ್ಡರಿಲ್ಲ, ಎಲ್ಲರೂ ಬುದ್ಧಿವಂತರೇ. ಒಬ್ಬ ಕಲೀಲಿಕ್ಕೆ ಹುಷಾರಿರ್ಬೋದು, ಒಬ್ಬ ಆಟ ಆಡುವುದಕ್ಕೆ ಹುಷಾರಿರ್ಬೋದು, ಒಬ್ಬ ಚಿತ್ರ ಮಾಡುವುದಕ್ಕೆ ಹುಷಾರಿರ್ಬೋದು, ಒಬ್ಬ ಹಾಡುವುದಕ್ಕೆ ಹುಷಾರಿರ್ಬೋದು, ಒಬ್ಬ ಕುಣಿಯುವುದಕ್ಕೆ ಹುಷಾರಿರ್ಬೋದು. ಪ್ರತಿಯೊಬ್ಬರಲ್ಲಿ ಕೂಡ ಒಂದಲ್ಲ ಒಂದು ಶಕ್ತಿ ಖಂಡಿತವಾಗಿಯೂ ಜಾಗೃತ ಆಗಬೇಕು. ಆಗ ಮಾತ್ರ ವ್ಯಕ್ತಿತ್ವ ವಿಕಸನ ಆಗ್ತದೆ. ನಮಗೆ ಖಂಡಿತ, ನನಗೇನು ಪೂರ್ವಾಗ್ರಹ ಇಲ್ಲ. ನಾವು ಸ್ವಲ್ಪ ಕರಾವಳಿಯವರು, ದಕ್ಷಿಣ ಕನ್ನಡ ಜಿಲ್ಲೆಯವರು, ನಮ್ಮ ಗಮನ ಏನಂದ್ರೆ ನಮಗೆ 3 ಕೆಲಸ ಗೊತ್ತು. ಒಂದು ಡಾಕ್ಟರ್, ಇನ್ನೊಂದು ಇಂಜಿನಿಯರ್, ತಪ್ಪಿದ್ರೆ CA, ಇನ್ನು ಕೆಲವರು ಬ್ಯಾಂಕ್. ನಮ್ಮ ತಾಲೂಕು ಆಫೀಸ್ಗಳಿಗೆ ಹೋದರೆ, ನಮ್ಮ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋದರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋದರೆ, ನಮ್ಮ ಸರ್ಕಾರಿ ಕಚೇರಿಗಳಿಗೆ ಹೋದರೆ ನಮ್ಮವರು ಯಾರೂ ಇಲ್ಲ. ಎಲ್ಲ ಬೇರೆ ಬೇರೆ ಭಾಗದ ಜನರಿದ್ದಾರೆ. ನಾನು IPS ಮತ್ತು IAS ಅಧಿಕಾರಿಗಳಿಗೆ ಕನ್ನಡ ಕಲಿಸುವಂತಹ ಕೆಲಸವನ್ನು ಒಂದು 10 ವರ್ಷ ಮಾಡಿದೆ. ನನಗೆ ಒಬ್ಬರು IPS ಆಫೀಸರ್ ಮಾತಾಡ್ತಾ ಹೇಳಿದ್ರು, ನಾನು ಅವ್ರಿಗೆ ಕನ್ನಡ ಕಲಿಸ್ತಾ ಇದ್ದೆ. ಅವರು IG ಆಗಿದ್ರು, ಈಗ ಕರ್ನಾಟಕದ ನಂಬರ್ 1 ಅಧಿಕಾರಿಯಾಗಿದ್ದಾರೆ. ನಾನು ಹೆಸರು ಹೇಳೋದಿಲ್ಲ. ಅವರು ನನಗೆ ಮಾತಾಡ್ತಾ ಹೇಳಿದ್ರು, ಭಾರತದಲ್ಲಿ ಅತಿ ಹೆಚ್ಚು IAS ಅಧಿಕಾರಿಗಳು, IPS ಅಧಿಕಾರಿಗಳು ಯಾವ ರಾಜ್ಯದಿಂದ ಬರ್ತಾರೆ? ಈ ಪ್ರಶ್ನೆ ಕೇಳಿದಾಗ ಅವರು ಹೇಳಿದ ಉತ್ತರ, ಅತಿ ಹೆಚ್ಚು ಜನರು IAS IPS ಅಧಿಕಾರಿಗಳು ಬರುವಂಥದ್ದು ಅತ್ಯಂತ ಬಡ ರಾಜ್ಯ, ಅತ್ಯಂತ ನಿರಕ್ಷರತೆ ಇರುವಂತಹ ರಾಜ್ಯ ಬಿಹಾರದಿಂದ ಬರ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು
KS KPSC ಅಧಿಕಾರಿಗಳು ಎಲ್ಲಿಂದ ಬರ್ತಾರೆ ಅಂತ ಕೇಳಿದ್ರೆ ಕೋಲಾರ ಜಿಲ್ಲೆಯಿಂದ ಬರ್ತಾರೆ ಅಂತ ಒಂದು ಅವ್ರ ಮಾತು ಹೇಳಿದ್ರು. ಈ ಎರಡು ಉದಾಹರಣೆಗಳನ್ನು ತಗೊಂಡಾಗ ಅವರು ಹೇಳಿದಂಥ ಮಾತೇನು ಅಂತ ಹೇಳಿದ್ರೆ, ಈ ಎರಡು, ಒಂದು ಜಿಲ್ಲೆ ಒಂದು ರಾಜ್ಯ ಯಾಕೆ ಹೆಚ್ಚು ಅಧಿಕಾರಿಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿ ಅದು ಅತ್ಯಂತ ಬಡತನ ಹೊಂದಿರುವಂತ ರಾಜ್ಯ ಮತ್ತು ಜಿಲ್ಲೆ ಅಂತ. ಅಂದ್ರೆ ಇದರಿಂದ ಒಂದು ತಿಳ್ಕೊಳ್ಬೋದು, ಯಾರಿಗೆ ಹಸಿವುಂಟೋ ಅವ ಏನು ಬೇಕಾದ್ರೂ ಮಾಡ್ತಾನೆ. ಹಾಗಾಗಿ ಮನುಷ್ಯನಿಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು ಏನು ಅಂತ ಹೇಳಿದ್ರೆ ಹಸಿವು. ಅದು ಹೊಟ್ಟೆಯ ಹಸಿವು ಮಾತ್ರ ಅಲ್ಲ, ಜ್ಞಾನದ ಹಸಿವು. ನಾನೇನಾದರೂ ಕಲಿಬೇಕು, ನಾನೇನಾದರೂ ತಿಳಿಬೇಕು, ನಾನು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು, ನಾನು ಕೇವಲ ಪುಸ್ತಕದ ಹುಳು ಆಗುವುದಲ್ಲ, ನನ್ನ ಸುತ್ತ ನಡೆಯುವಂತಹ ಚಟುವಟಿಕೆಯ ಬಗ್ಗೆ, ನನ್ನ ಸುತ್ತ ನಡೆಯುವಂತಹ ವಿಷಯಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ಹೊಂದಬಹುದಾ? ಇದನ್ನ ನಾವು ಮಕ್ಕಳಲ್ಲಿ ಬಾಲ್ಯದಲ್ಲಿ ಪ್ರೇರೇಪಿಸಿದ್ರೆ, ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ದಿನಕ್ಕೆ 2 ಪೇಪರ್ ಓದಬೇಕು ಅಂತ. ಆಗ ಕೆಲವು ಮಕ್ಕಳು ಹೇಳೋದುಂಟು, ನಾನು ಪೇಪರ್ ಓದುವುದಿಲ್ಲ ಸರ್, ನಾನು ಮೊಬೈಲಲ್ಲಿ ನೋಡೋದು ಅಂತ. ನಾನು ಕೇಳ್ತೇನೆ, ಮೊಬೈಲಲ್ಲಿ ಎಂತ ನೋಡೋದು ಅಂತ. ಒಮ್ಮೆ ಯೂಟ್ಯೂಬ್ ಆನ್ ಮಾಡಿದ್ರೆ, ಈಗ ನಾನೊಬ್ಬ ಯಕ್ಷಗಾನದ ಅಭಿರುಚಿ ಇರುವವ, ಒಂದು ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಯಕ್ಷಗಾನವೇ ಬರುವುದು ಅದರಲ್ಲಿ. ಆನಂತರ ಯಾರೋ ಒಬ್ಬನಿಗೆ ಸಿನಿಮಾ ನಟಿಯರ ಬಗ್ಗೆ ನೋಡಬೇಕು ಅಂತ ಮತ್ತೆ ಸಿನಿಮಾ ನಟಿಯರ ಫೋಟೋವೇ ಬರೋದು. ಬಹುಶಃ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಅದನ್ನ ಮಾಡ್ತಾರಂತ. ನಮ್ಮ ಮಕ್ಕಳು ಮೊಬೈಲಲ್ಲಿ ಯಾವ ನ್ಯೂಸ್ ಓದಬಹುದು ಅಥವಾ ಏನ್ ನೋಡ್ಬೋದು, ಆದ್ರೆ ಒಂದು ಪತ್ರಿಕೆ ಓದಿದಾಗ ಸಿಗುವ ಸುಖ ಖಂಡಿತ ಆ ಮೊಬೈಲ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳೋದು ಮಕ್ಕಳಿಗೆ ಖಂಡಿತವಾಗಿ ದಿನಕ್ಕೆ 2 ಪತ್ರಿಕೆ ಓದಿ. ಯಾಕಂದ್ರೆ ಓದುವಷ್ಟು ಒಳ್ಳೆಯ ಅಭ್ಯಾಸ ಬೇರೆ ಯಾವುದೂ ಇಲ್ಲ. ನಮ್ಮ ಎಂತಹ ದುಃಖದಿಂದಲೂ ಕೂಡ ನಮ್ಮನ್ನು ಹೊರಗೆ ತರುವಂತಹ ಶಕ್ತಿ ಇದ್ರೆ ಅದು ಪುಸ್ತಕಕ್ಕೆ ಮಾತ್ರ. ಯಾಕಂದ್ರೆ ಪುಸ್ತಕ ನಮಗೆ ನೆಮ್ಮದಿಯನ್ನ ಕೊಡ್ತದೆ, ಪುಸ್ತಕ ನಮಗೆ ಶಾಂತಿಯನ್ನ ಕೊಡ್ತದೆ. ನಮ್ಮ ಹಿರಿಯರೊಬ್ಬರು ಹೇಳಿದ ಮಾತು ನೆನಪಿಗೆ ಬರ್ತಾ ಇದೆ. ಏನಂದ್ರೆ, ಪುಸ್ತಕ ಹೇಳ್ತದಂತೆ, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೇನೆ ಅಂತ ಪುಸ್ತಕ ಹೇಳ್ತದಂತೆ. ಹಾಗಾಗಿ ಮಕ್ಕಳಲ್ಲಿ ನಮಗೆ ಓದುವ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಯತ್ನವನ್ನ ನಾವು ಮಾಡ್ಬೋದಾ? ಮತ್ತೆ ಹೇಳ್ತೇನೆ, ಮಕ್ಕಳಿಗೆ ಹೇಳ್ಬೇಡಿ ನೀನು ಪುಸ್ತಕ ಓದು, ಅದು ಓದು, ಇದು ಓದು ಅಂತ. ಸಾಧ್ಯ ಆದ್ರೆ ನಾವು ಓದಲಿಕ್ಕಾಗ್ತದ, ನಾವು ಓದುವಾಗ ನಮ್ಮೊಟ್ಟಿಗೆ ಓದಿಸ್ಲಿಕ್ಕಾಗ್ತದ ಅನ್ನುವ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮ ಮಕ್ಕಳು ನಮ್ಗೆ ಆಸ್ತಿ ಆಗ್ತಾರೆ. ಬಹುಶಃ ನಾನು ಈಗಾಗಲೇ ಹೇಳಿದೆ, ಯಾರು ದಡ್ಡರಿಲ್ಲ. ಯಾಕಂದ್ರೆ ಯಾರು ಏನ್ ಬೇಕಾದರೂ ಸಾಧನೆ ಮಾಡಬಹುದು. ನಮ್ಮ ಗುರುಗಳು ಹೇಳ್ತಿದ್ದಂತ ಮಾತು ನೆನಪಿಗೆ ಬರ್ತದೆ. ಏನು ಅಂತ ಹೇಳಿದ್ರೆ, ನಮ್ಮ ಜನರು ಅಥವಾ ನಾವೆಲ್ಲ ಕಂಪ್ಲೇಂಟ್ ಮಾಡ್ತೇವೆ, ನಾನು ಬಡವ, ನನಗೆ ಆ ಸಮಸ್ಯೆ ಉಂಟು, ಈ ಸಮಸ್ಯೆ ಉಂಟು. ಅಥವಾ ಕೆಲವರು ಹೇಳೋದು, ನನಗೆ ಯಾರಾದರೂ ಹೇಳಿಕೊಡುವವರಿದ್ರೆ ನಾನು ಹಾಗಾಗ್ತಿದ್ದೆ, ನನಗೆ ಯಾರಾದರೂ ಹೇಳಿಕೊಡುವವರಿದ್ರೆ ನಾನು ಹೀಗೆ ಆಗ್ತಿದ್ದೆ, ಮತ್ತೊಂದು ಆಗ್ತಿದೆ. ನಾವು ಬೇರೆ ಬೇರೆ ಕಂಪ್ಲೇಂಟ್ಸ್ ಹೇಳ್ಬೋದು. ಒಬ್ಬ ಉದ್ದ, ಒಬ್ಬ ಗಿಡ್ಡ, ಒಬ್ಬ ದಪ್ಪ, ಒಬ್ಬ ಸಪುರ, ಒಬ್ಬ ಬಿಳಿ, ಒಬ್ಬ ಕಪ್ಪು. ದೇವರು ನಾನಾ ರೀತಿಯ ವ್ಯತ್ಯಾಸವನ್ನು ಮಾಡಿರಬಹುದು. ಆದರೆ ದೇವರು ಒಂದು ವಿಷಯದಲ್ಲಿ ಮಾತ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಅದೇನು ಅಂತ ಹೇಳಿದ್ರೆ, ಒಬ್ಬ ಬಡವನಿಗೂ 24 ಗಂಟೆ, ಒಬ್ಬ ಕೋಟ್ಯಾಧಿಪತಿಗೂ ಕೂಡ 24 ಗಂಟೆ, ಒಬ್ಬ ಶ್ರೀಮಂತನಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆ. ಆದ್ರೆ ಯಾರು ಸಾಧಿಸ್ತಾನೆ ಅಂತ ಹೇಳಿದ್ರೆ, 24 ಗಂಟೆಯನ್ನ ಯಾರು ರಚನಾತ್ಮಕವಾಗಿ ತೊಡಗಿಸಿಕೊಳ್ತಾನೋ, ಆ 24 ಗಂಟೆಯನ್ನ ಯಾರು ಪ್ಲಾನ್ಡ್ ಅಥವಾ ಪ್ರಯಾರಿಟಿ ಆದ್ಯತೆಗೆ ಅನುಗುಣವಾಗಿ ಬಳಸಿಕೊಳ್ತಾನ, ಅವ ಜೀವನದಲ್ಲಿ ಸಾಧಕ ಆಗ್ತಾನೆ. ನೀವು ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅಥವಾ ನಮ್ಮ ರಾಜಕಾರಣಿಗಳ ಹತ್ರವೇ ಹೋಗಿ, ಅವರಿಗೂ ಓದುವ ಅಭ್ಯಾಸ ಇದೆ. ಆದ್ರೆ ಪುರ್ಸೊತ್ತಿಲ್ಲ ಅಂತ ಹೇಳೋದು ಯಾರು ಅಂತ ಹೇಳಿದ್ರೆ, ಏನೂ ಕೆಲಸದಿಲ್ಲದವರು. ಕೆಲವ್ರ ಹತ್ರ ಹೋಗಿ, ನನಗೆ ಪುರ್ಸೊತ್ತಿಲ್ಲ, ಓ ದೇವ್ರೆ ನನಗೆ ಪುರ್ಸೊತ್ತಿಲ್ಲ, ಯಾಕೆ ನನಗೆ ಅದು ಕೆಲಸ ಉಂಟು, ಇದು ಕೆಲಸ ಉಂಟು. ಬೇಡ, ನಮ್ಮ ಯಾರಾದರೂ ಸಂಘ ಸಂಸ್ಥೆಯವರು ನಾಡ್ದು ಆದಿತ್ಯವರ ಬನ್ನಿ, ಒಂದು ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದ್ರೆ, ನಾನು ಯಾವಾಗ ಬೇಕಾದ್ರೂ ಬರ್ತದೆ, ಸಂಡೇ ಭಯಂಕರ ಬಿಸಿ. ಏನು ಸಂಡೇ, ವಾರಕ್ಕೊಂದೇ ಸಂಡೇ, ನಾನು ಆ ದಿವಸ ಒಂದು ಆರಾಮ್ಸೆ ಹೇಳುದು. ಎಷ್ಟು ಗಂಟೆಗೆ? 8 ಗಂಟೆಗೆ. 8 ಗಂಟೆಗೆ ಎದ್ದಿತ್ತು, ಆಚೀಚೆ ಹೋಯಿತು. ಹೋಗಿ ಕಡೆಗೆ ಏನಾಯ್ತು, ಒಂದು 10-11 ಗಂಟೆಗೆ ಚಹಾ ಕುಡೀತು, ಮತ್ತೆ 2 ಚಾನಲ್ ಚೇಂಜ್ ಮಾಡಿತ್ತು. ಆದಿತ್ಯವರ ಸಂಡೇ ಸ್ಪೆಷಲ್ ಸರಿ ತಿನ್ಲಿಕ್ಕೆ ಉಂಟು, ಸರಿ ತಿಂದಿತ್ತು. ಮತ್ತೆ
ಮತ್ತೆ ಮಲಗುದಲ್ಲಪ್ಪ, ಸ್ವಲ್ಪ ಹೊರಗುದು ಎಷ್ಟು ಗಂಟೆ ಅಂದರೆ ಸಂಜೆ 4 ಗಂಟೆವರೆಗೆ. ಆನಂತರ ಹೊರಗಿತ್ತು, ಹೊರಗಿ ಅಂಗಡಿ ಬಾಗಿಲಿಗೆ ಹೋಯ್ತು, ಅಂಗಡಿ ಬಾಗಿಲಿಗೆ ಹೋಗಿ ಚಪ್ಪೆ ಗುದ್ದುದು ಏನಾದರೂ, ಅವನ ಮನೆ ವಿಷಯ ಇವನ ಮನೆ ವಿಷಯ ಮಾತಾಡೋದು. ಕಡೆಗೆ ಅಷ್ಟಾಗುವಾಗ 7 ಗಂಟೆ ಆಯಿತು, ಮತ್ತೆ ಮನೆಗೆ ಬಂತು, ಊಟ ಮಾಡಿತ್ತು, ಮಲಗಿದ್ದು. ಮತ್ತೆ ಸಂಜೆ ಭಯಂಕರ ಬಿಸಿ. ನಾನು ಸಂಜೆ ಒಂದು ಪುರ್ಸೋತಿಲ್ಲ ಅಂತ ಅಂದರೆ, ಯಾರು ಪುರ್ಸೋತಿಲ್ಲ ಅಂತ ಹೇಳ್ತಾನೋ ಅದು ದೊಡ್ಡ ಸುಳ್ಳು. ನಮಗೆ ಒಳ್ಳೆ ಕೆಲಸ ಮಾಡಬೇಕು ಅಥವಾ ಏನಾದರೂ ಬೆಳಿಬೇಕು ಅಂತ ಮನಸ್ಸಿನಲ್ಲಿದ್ದರೆ ನಮಗೆ ಪುರ್ಸೊತ್ತು ತನ್ನಿಂತಾನಾಗಿ ಆಗ್ತದೆ. ಹಾಗಾಗಿ ಪ್ರಯಾರಿಟೈಸ್ ದ ಥಿಂಗ್ಸ್. ನಾವು ನಮ್ಮ ಸಮಯವನ್ನು ವಿಭಾಗ ಮಾಡಿಕೊಳ್ಬೇಕು. ಇದನ್ನು ನಾನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತೇನೆ. ಯಾರು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾನೋ ಅವನು ಜೀವನದಲ್ಲಿ ಸಾಧಕ ಆಗ್ತಾನೆ. ಯಾಕಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರುವ ಕತೆ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನ ಬದುಕಿನಲ್ಲಿ 1 ವರ್ಷ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಯಾರ ಹತ್ರ ಕೇಳಬೇಕು ಅಂತ ಹೇಳಿದರೆ, SSLC ಫೇಲ್ ಆದವನ ಹತ್ರ ಕೇಳಬೇಕಂತೆ. ಯಾಕಂದರೆ 9ನೇ ಕ್ಲಾಸ್ವರೆಗೆ ಪಾಸೇ, SSLCಯಲ್ಲಿ ಮಾತ್ರ ಪಾಸ್ ಫೇಲ್ ಉಂಟು. ಫೇಲ್ ಆಗಿ ಮನೇಲಿ ಕೂತಾಗ ಕೇಳಲಿಕ್ಕೆ ಶುರು ಮಾಡ್ತಾರೆ ಮನೆ ಹತ್ತಿರದವರು, ಏನು ಮಾರಾಯ ನಿನ್ನ ಮಗ ಏನು ಮನೆಯಲ್ಲಿ? ಆಗ ಅಪ್ಪ ಅಮ್ಮನಿಗೂ ಶೇಮ್ ಆಗ್ತದೆ, ಮಕ್ಕಳಿಗೂ ಶೇಮ್ ಆಗ್ತದೆ. ಹಾಗಾಗಿ 1 ವರ್ಷದ ಮಹತ್ವ ಯಾರ ಹತ್ರ ಕೇಳಬೇಕಂದ್ರೆ SSLC ಫೇಲ್ ಆದವನ ಹತ್ರ ಕೇಳಬೇಕಂತೆ. 1 ತಿಂಗಳಿನ ಮಹತ್ವ ಎಷ್ಟು ಅಂತ ಹೇಳಿ ಯಾರ ಹತ್ರ ಕೇಳಬೇಕು ಅಂತ ಹೇಳಿದರೆ 8 ತಿಂಗಳಿನಲ್ಲಿ ಹುಟ್ಟಿದವರ ಹತ್ರ ಕೇಳಬೇಕಂತೆ. 8 ತಿಂಗಳಿನಲ್ಲಿ ಪ್ರೀಮೆಚ್ಯೂರ್ ಬರ್ತ್ ಆಗಿ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ICUಯಲ್ಲಿ ದಿನಕ್ಕೆ 15,000 ಕಟ್ಟುವಾಗ ಅಯ್ಯೋ ದೇವರೇ 1 ತಿಂಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತದೆ. 1 ದಿನ ಎಷ್ಟು ಇಂಪಾರ್ಟೆಂಟ್ ಅಂತ ಯಾರ ಹತ್ರ ಕೇಳಬೇಕು ಅಂತ ಹೇಳಿದರೆ, ಕೂಲಿ ಕೆಲಸ ಮಾಡಿ ಬದುಕುವವನ ಹತ್ರ ಕೇಳಬೇಕು. ಯಾಕೆಂದರೆ ದಿನಕ್ಕೆ 500-1,000 ರೂಪಾಯಿ ತಗೊಂಡು ಮನೆಗೆ ಹೋಗಿ ತನ್ನ ಕುಟುಂಬವನ್ನು ಸಾಕಿ ಸಲವು ಅವನಿಗೆ 1 ದಿವಸದ ಕೂಲಿ ಇಲ್ಲದಿದ್ದರೆ ಅವನ 1 ದಿವಸ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅವನ ಹತ್ರ ಕೇಳಬೇಕಂತೆ. ಅದು ಪುನಃ ಜ್ವರ ಬಂದರೆ ಹೋಯ್ತು. 1 ಗಂಟೆ ಎಷ್ಟು ಮುಖ್ಯ ಅಂತ ಹೇಳಿ ಯಾರ ಹತ್ರ ಕೇಳಬೇಕಂತ ಹೇಳಿದರೆ, ಹೇಳುವುದನ್ನು ಕೇಳಿದ್ದು ಪ್ರೇಮಿಗಳ ಹತ್ರ ಕೇಳಬೇಕಂತೆ. ಯಾಕೆ ಹೇಳಿದರೆ ಇವ ಹೇಳಿರ್ತಾನೆ 10 ಗಂಟೆಗೆ ಬನ್ನಿ ಅಂತ, ಇವ ಬರುವಾಗ 11 ಗಂಟೆ ಆಯಿತು, ಆಚೆ ಈಚೆ ಹೋಗಿ 1 ಗಂಟೆ ವೇಸ್ಟ್ ಆಯಿತು. ಹಾಗಾಗಿ ಆಗುವ ಅವಮಾನವನ್ನು ಅವ್ರ ಹತ್ರ ಕೇಳಬೇಕಂತೆ. 1 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಬೇಕಂದ್ರೆ ಟ್ರೈನ್ ತಪ್ಪಿಸಿಕೊಂಡವನ ಹತ್ರ ಕೇಳಬೇಕಂತೆ. ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಬೊಂಬೈಗೆ ಹೋಗಬೇಕು, 2 ಗಂಟೆ 30 ನಿಮಿಷಕ್ಕೆ ಟ್ರೈನ್, ಇವ 2 ಗಂಟೆ 31 ನಿಮಿಷಕ್ಕೆ ಹೋಗಿದ್ದಾನೆ. ಇವ ಎಷ್ಟು ಬೊಬ್ಬೆ ಹಾಕಿದ್ರು ಟ್ರೈನ್ ಹೋಗ್ತಾ ಉಂಟು, ಅದು ಹೋದ್ದೆ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಬದುಕಿನಲ್ಲಿ 1 ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಯಾರ ಹತ್ರ ಕೇಳಬೇಕಂದ್ರೆ PT ಉಷಾನ ಹತ್ರ ಕೇಳಬೇಕಂತೆ. 24 ವರ್ಷದ ಹಿಂದೆ ಏಷ್ಯಾಡ್ನಲ್ಲಿ 1 ಕಾಲು ಹಿಡಿತಿದ್ರೆ ಸಾಕಿತ್ತು, ಚಿನ್ನದ ಪದಕ ಬರ್ತಿತ್ತು. ಈಗ 24 ವರ್ಷದ ನಂತರ ಚಿನ್ನ ಬೆಳ್ಳಿ ಮಾತ್ರ ಬಂದದ್ದು, ಬದುಕಿನಲ್ಲಿ ನೆನಪು ಮಾತ್ರ. ಆದ್ರಿಂದ ನಾನಿಲ್ಲಿ ಹೇಳಲಿಕ್ಕೆ ಬಯಸುವುದು, ಸಮಯದ ಸದುಪಯೋಗವನ್ನು ಯಾರು ಮಾಡ್ತಾರೋ ಅವರು ಸಾಧಕರಾಗ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಸಮಯದ ಕೊರತೆ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನಾನು ಚಿತ್ತಣ್ಣನ ಹತ್ರ ಕೇಳಲಿಲ್ಲ ಎಷ್ಟೊತ್ತು ಮಾತಾಡಬೇಕು ಅಂತ ಹೇಳಿ. ಯಾಕೆ ಹೇಳಿದರೆ, ಹೀಗೆ ನಮಗೆ ಒಬ್ಬರು ಭಾಷಣಕಾರರಿದ್ದರಂತೆ. ಏನು ಅಂತ ಹೇಳಿದರೆ, ಅವರು ಹೀಗೆ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ಕೇಳಿದರು ನಾನು ಎಷ್ಟೊತ್ತು ಮಾತಾಡಬೇಕು ಅಂತ. ಆಗ ಅವ್ರು ಹೇಳಿದರೆ, ನೀವು ಬೇಕಾದ್ರೆ ಎಷ್ಟೊತ್ತು ಸಹ ಮಾತಾಡಿ, ನಮ್ಮ ಜನರೆಲ್ಲ ಮಾತ್ರ 8 ಗಂಟೆಗೆ ಮನೆಗೆ ಹೋಗ್ತಾರೆ ಅಂತ. ಬಹುಶಃ ನನ್ನ ಪರಿಸ್ಥಿತಿ ಹಾಗಾಗಬಾರ್ದು. ಮಾತಾಡಲಿಕ್ಕೆ ಅನೇಕ ಇದೆ, ತುಂಬ ವಿಷಯಗಳನ್ನು ಹೇಳ್ಬೋದು, ಇನ್ನೂ ಕೂಡ ಮಾತಾಡುವವರು ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಹುಶಃ JC ಆಂಗ್ಲ ಮಾಧ್ಯಮ ಶಾಲೆಯ ಒಟ್ಟು ಸಾಧನೆ, ವಿದ್ಯಾರ್ಥಿಗಳ ಪ್ರತಿಭೆ, ಅಧ್ಯಾಪಕರ ಧಣಿವರಿಯದ ದುಡಿಮೆ ಇವೆಲ್ಲವೂ ನಮಗೆ ಸಂತೋಷವನ್ನು ಕೊಟ್ಟಿದೆ. ತಮ್ಮೆಲ್ಲರನ್ನ ಅಭಿನಂದಿಸಿ ಬಹಳ ಶಾಂತಚಿತ್ತವಾಗಿ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ಈ ಒಂದು ಸುಂದರ ಅವಕಾಶಕ್ಕಾಗಿ ಎಲ್ಲರಿಗೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.